ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಧರ್ಮಸ್ಥಳದ ಹತ್ಯಾಕಾಂಡವಾಗಿ ಸಾಕಷ್ಟು ಊಹಾಪೋಹಗಳು ನೆಗೆಟಿವ್ ರೀತಿಯಲ್ಲಿ ಒಂದಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾಡಲಿ. ಈಗ ನಾವು ಯಾರು ಕೂಡ ಕೊಲೆಗಾರರನ್ನು ನಂಬಲಿಲ್ಲ. ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ನಾನೇ ಊತ ಹಾಕಿದ್ದೀನಿ ಅನ್ನೋ ಭೀಮನನ್ನು ನಂಬಿದ್ದೇವೆ. ಭೀಮನ್ ತೋರಿಸಿದ್ರಲ್ಲಿ ಒಂದಷ್ಟು ಟು ಗ್ರೇಟ್ ಎಕ್ಸ್ಟೆಂಟ್ ಸತ್ಯಗಳಿವೆ. ಒಂದಷ್ಟು ಮಿಸ್ ಆಗಿರ್ಬೋದು ಬಿಟ್ಟರೆ ಸಂಪೂರ್ಣವಾಗಿ ಆತನ ಮಾತುಗಳಲ್ಲಿ ನಿಜ ಇದೆ. ಸಿಕ್ಕಿರುವಂಥ ಪಳೆಯುಳಿಕೆಗಳು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂಥ ಪಳೆಯುಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಆ್ಯಂಡ್ ಕಮಿಂಗ್ ಸ್ಟ್ರೈಟ್ ಟು ಅಲ್ಲಿರೋದೆಲ್ಲ ಗಂಡು ಮಕ್ಕಳು ರಿಪೋರ್ಟ್ ಅಂತೂ ಯಾರು ಇದ್ರಿಗೂ ಬಹಿರಂಗ ಮಾಡಿಲ್ಲ. SITನೂ ಬಹಿರಂಗ ಮಾಡಿಲ್ಲ, ಕಸ್ತೂರ್ಬಾ ಹಾಸ್ಪಿಟ್ಲವರು ಬಹಿರಂಗ ಮಾಡಿಲ್ಲ, ಪೊಲೀಸರು ಮಾಡಿಲ್ಲ, ಸರ್ಕಾರನೂ ಮಾಡಿಲ್ಲ. ಯಾವ ದಿಸೆಯಲ್ಲಿ ದಿಕ್ತಪ್ಪಿಸ್ತಾ ಇದ್ರ ನಮಗೆಲ್ಲ ನೀವು? ಆಮೇಲೆ ಭೀಮನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾವ ಕಾನೂನು ಬುಕ್ಕಲ್ಲಿ ಬರ್ತಿದೆ?